ಎನ್ನುವಂತ ಕಾರಣಕ್ಕಾಗಿ ಇಲ್ಲಿದ್ದೇವೆ ಅಲ್ವಾ. ಆದ್ರೆ ನಮ್ಮಲ್ಲಿ ಒಂದು ನಿತ್ಯ ನೂತನ ಎನ್ನುವುದು ಉಂಟೆ ಹೇಳು? ಏನೂ ಇಲ್ಲ. ಹೂವೊಂದು ಅರಳಿತು ಅಂತ ಆದ್ರೆ ಅದು ಬಾಡುವುದಿಲ್ಲ, ಅದರ ಬಣ್ಣ ಕುಂದುವುದೂ ಇಲ್ಲ, ಹಾಗೆ ಇರ್ತದೆ, ಸ್ತಬ್ಧವಾಗಿ ಇರ್ತದೆ. ಆ ಕಾರಣಕ್ಕಾಗಿ ಹೂವೊಂದು ಹುಟ್ಟಿ ಅರಳಿ ಅದು ಬಾಡುವ ಪ್ರದೇಶಕ್ಕೆ ಹೋಗ್ಬೇಕು. ಅಂದ್ರೆ ನೇಮಿಷಾರಣ್ಯಕ್ಕೆ ಹೋಗಬೇಕೆಂಬುದಾಗಿ ನಾನು ಮನಸ್ಸು ಮಾಡಿದ್ದೇನೆ. ನಿಮ್ಮಲ್ಲಿ ಒಂದು ಮಾತನ್ನು ಕೇಳುವುದು, ಇದುವರೆಗೆ ಕೆಲವೊಂದು ಬರೀ ಹೋಗುವಾಗ ಒಬ್ಬನೇ ಹೋದದ್ದು ಅಲ್ವಾ, ಕೆಲವೊಂದು ಪ್ರದೇಶ ಸುತ್ತಾಡಬೇಕಂತಾದ್ರೂ ಒಬ್ಬನೇ ಹೋದವು. ಆದ್ರೆ ಇಂದ ಹಾಗಲ್ಲ, ನೀವು ಬರಬೇಕು. ಹೌದು, ನಿಮಗೂ ಕೂಡ ಮನಸ್ಸಿನ ಬೇಸರ ಎನ್ನುವಂಥದ್ದು ದೂರವಾಗಬೇಕೆನ್ನುವಂತ ಕಾರಣಕ್ಕಾಗಿ ಒಂದು ಪ್ರದೇಶಕ್ಕೆ ಹೋಗುವುದಕ್ಕೆ ಮನಸ್ಸು ಮಾಡಿದವ ನಾನು. ಆ ಕಾರಣಕ್ಕಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಬರ್ತೀರಾ ನೀವು? ಕೇಳಿದ್ ಹೇಗಾಯ್ತು ಬಲ್ಲಿರ? ಏನು ರೊಟ್ಟಿ ಜಾರಿ ತುಪ್ಪ ಬಿದ್ದಾದ ಹಾಗೆ. ಇದು ನಿನ್ನ ಮಾತಿನ ಮತಿತ ಅರ್ಥವಾಗ್ಲಿಲ್ಲ ನನಗೆ. ನೀವು ಸಂತೋಷವಾಯ್ತು ಅಂದ್ರೆ ನೀವು ಕೇಳಿದ ಹಾಗೆ ನಾನಂತೂ ಬರ್ಲಿಕ್ಕೆ ಸಿದ್ಧಳಾಗಿದ್ದೇನೆ. ಮತ್ತೆ ಇಲ್ಲಿ ಇದ್ದಿದ್ದು ಏನ್ ಮಾಡುದು ಹೇಳಿ? ಮನಸ್ಸಿನ ಹದನದ ಕದನವನ್ನು ಒದನದ ಸಿಗ್ತದೆ ಅಲ್ವಾ? ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತದೆ. ಮತ್ತೆ ಇಲ್ಲಿದ್ದು ನಿನಗೆ ತುಂಬಾ ಬೇಸರ ಉಂಟಾಗಿದೆ. ಅದನ್ನು ನಿವಾರಿಸಿಕೊಳ್ಬೇಕಂತ ಅದ್ರ ಸ್ಥಳ ಬದಲಾವಣೆ ಮಾಡ್ಬೇಕು. ಆ ಕಡೆಗೆ ಮೂಲೋಕಕ್ಕೆ ಇಳಿದು ಹೋಗ್ಬೇಕು. ಹೌದು ಅಲ್ವಾ? ನೀನು ಬರ್ತೀಯ ಅಂತ ನೀನೇನ್ ಮಾಡ್ತೀಯ? ನಾನು ಬರ್ಲಿಕ್ಕೆ ಸಂಪೂರ್ಣ ಒಪ್ಪಿಗೆ ಹೌದಾ? ಹಾಗಿರ್ತದ್ದು ತಡ ಮಾಡುವುದಕ್ಕೆ ಇಲ್ಲೇ ನಿಂತು ಕಾಲಾಡು ಮಾಡುದಲ್ಲ. ಮೂಲೋಕಕ್ಕೆ ಹೋಗುವ ಪರಿಹಾರ
ಈ ಸ್ಥಳವ ವರ್ಣಿಸಿದೆ ಮನನಗೆ ನಿರುವುದು ಈ ಸ್ಥಳವ ವರ್ಣಿಸಿದೆ ಮನನಗೆ ನಿರುವುದು ಮನನಗೆ ನಿರುವುದು ಹಿರಿಯ ಶಿಖರದಿಂದ ಇಳಿದು ಬಯಲುಗಳಿಗೆ ಸೇರಿ ಸೇರಿ ಮುಂದೆ ದೊರೆಯ ಹಿಡಿದು ಸರಸದಿಂದ ಮುಂದೆ ಶರದಿ ಸೇರ್ಪುದು ಮುಂದೆ ದೊರೆಯ ಹಿಡಿದು ಸರಸದಿಂದ ಮುಂದೆ ಶರದಿ ಸೇರುವುದು ಮುಂದೆ ಶರದಿ ಸೇರುವುದು
ಬತ್ತೆ ಒಳ್ಳಿಗೆ ಗೋರಿ ಜನ ಮಾಡ್ತಾ ಇದ್ದೀನಲ್ಲ ಒಳ್ಳಿಗೆ ಗೋರಿ ಮರವಾಗತ್ತಿ ಒಳ್ಳಿಗೆ ಗೋರಿ
ಮೂಲಕಕ್ಕೆ ಬಂದವರಾಗಿದ್ದು ಸತ್ಯ. ನೋಡಿದ್ಯಾ ನೋಡ್ತಾ ಇದ್ದೆ. ನೋಡ್ಬೇಕು ಇನ್ನಷ್ಟು ನೋಡ್ಬೇಕು ಮತ್ತಷ್ಟು ನೋಡ್ಬೇಕು ಎನ್ನುವಾಗಿ ವಾಸವಾಗ್ತದೆ ಅಲ್ವೇನೆ ನೋಡು ಬೆಟ್ಟದ ತುದಿಯಲ್ಲಿ ಚುರುಮೆ ಒಂದು ಹುಟ್ಟಿ ನೊರೆಯಾಗಿ ತೊರೆಯಾಗಿ ಹಳ್ಳವಾಗಿ ನದಿಯಾಗಿ ಸಾಗರವನ್ನು ಸೇರುವಂತೆ ಚಂದ ನೋಡ್ಬೇಕು ಅಲ್ವಾ ಈಗ ತಾನೇ ಹೆಣ್ಣುವರು ಮದುವೆಯಾಗಿ ಗಂಡನ ಮನೆ ಸೇರಿದಂತೆ ವಾಸವಾಗ್ತಾ ಉಂಟು ಅಲ್ವಾ ಹೆಚ್ಚಾಗಿ ಈ ಕಡೆ ನೋಡು ಜೋಡಿ ಹಂಸಗಳು ಅವು ಆಡುವಂತೆ ಚಂದ ನೋಡಿ ಅವೊಂದು ಸಂದೇಶವನ್ನು ಸೂಚಿಸ್ತವೆ ಏನು ಈಸಬೇಕು ಇತ್ತು ಜಯಿಸಬೇಕು ಎನ್ನುವುದಾಗಿ ಭಾಸವಾಗ್ತದೆ ಅಲ್ವಾ ಬಳ್ಳಿ ನೋಡು ಬಳ್ಳಿ ಈಗ ಮರಕ್ಕೆ ಹಂಬಿ ನಗರಕ್ಕೆ ಬುತ್ತಿಕ್ಕೂ ಹಾಗೆ ಬಳ್ಳಿಗಳು ಆ ಹೂಗಳನ್ನು ನೋಡುವಾಗ ಎಂಥರ ಮನಸ್ಸು ಕೂಡ ಚಂಚಲವಾಗಬೇಕು ಸತ್ಯ ಅದನ್ನ ಕಿತ್ತು ನಾವು ಮುರಿಯಬೇಕೆನ್ನುವಾಗಿ ಭಾಸವಾಗ್ತದೆ ಅಲ್ವಾ ಗಾಯನ ಕೇಳಿ ಗಾಯನ ಹೋಗಿಲೆ ಗಾಯನ ಅಲ್ವಾ ನಾವು ದೊಡ್ಡದ್ದು ನಮ್ಮದಾಗಿರುವಂತ ಗಂಧರ್ವ ಲೋಕದಲ್ಲೇ ಚೆನ್ನಾಗಿ ಹಾಕ್ತಾರೆ ಅಲ್ವಾ ಇಲ್ಲ ನೋಡಿದ್ರೆ ನಮ್ಮನ್ನ ಮೀರಿಸುವಂತಹ ಎಲ್ಲ ಗಾಯಕರಿದ್ದಾರೆ ಈ ಗಾಯಕ ಯಾರು ಹಾಡ್ತೇವೆ ಇದು ಎಲೆಬರೆಯ ಕಾಯಿ ಅಂತಾಗಬಾರ್ದು ಅಲ್ವಾ ಪ್ರಚಾರಗೊಳ್ಬೇಕು ಬಿಡಪ್ಪ ಎಷ್ಟೇ ಆದ್ರೂ ಕೂಡ ಹಾಲಿನ ಮಾತು ಹಾಲಿನ